ANMR ನ್ಯೂಸ್ಗೆ ಸ್ವಾಗತ. ನಳಂದ ಶಾಲೆಯ ಮಕ್ಕಳ ಪ್ರತಿಭೆಗೆ ಅನಾವರಣವಾದ ವಿಜ್ಞಾನ ಮೇಳ. ವಿದ್ಯಾರ್ಥಿಗಳು ಕಸದಿಂದ ರಸ ಎನ್ನುವಂತೆ ಅನುಪಯುಕ್ತ ವಸ್ತುಗಳನ್ನು ಉಪಯೋಗಿಸಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಪವನ ಯಂತ್ರಗಳು, ರೈಲ್ವೆ ನಿಲ್ದಾಣ, JCB ಯಂತ್ರ, ಪ್ರೋಕ್ರಾನ್ ಅಣುಬಾಂಬು ಪ್ರತಿಕೃತಿ ಸೇರಿದಂತೆ ನಾಡು ನುಡಿಯ ವಿವಿಧ ಕಲಾಕೃತಿಗಳು, ಹೀಗೆ ವಿಭಿನ್ನ ಬಗೆಯ ಕಲಾ ಅದ್ಭುತಗಳು ನೋಡುಗರ ಕಣ್ಮನ ಸೆಳೆಯುತ್ತಿದ್ದವು. ಪ್ರತಿಯೊಂದು ಕಲಾಕೃತಿಯ ಬಗ್ಗೆ ವಿದ್ಯಾರ್ಥಿಗಳು ವಿವರಣೆ ವಿಶಿಷ್ಟವಾಗಿತ್ತು. ಮಕ್ಕಳಲ್ಲಿ ವೈಜ್ಞಾನಿಕ ಕೌಶಲ್ಯ ಬೆಳೆಸುವುದು ಇಂದಿನ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ವಿಜ್ಞಾನ ಮೇಳದಂಥ ಕಾರ್ಯಕ್ರಮಗಳು ವಿಜ್ಞಾನ ಕಲಿಕೆಗೆ ಪೂರಕವಾಗಿದ್ದು, ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯಲ್ಲಿರುವ ನಳಂದ ಶಾಲೆಯಲ್ಲಿ ಇಂದು ಮಕ್ಕಳ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯಲ್ಲಿ ಏರ್ಪಡಿಸಿದ್ದ ವಿಜ್ಞಾನ ಮೇಳದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗಳಿಂದ ತಾವೇ ಸಿದ್ಧಗೊಳಿಸಿ ತಂದ ವಿಜ್ಞಾನದ ಮಾದರಿಗಳು ಎಲ್ಲರ ಗಮನ ಸೆಳೆದವು. ಪರಿಸರ ಸಂರಕ್ಷಣೆ ಅಲ್ಲದೆ ಮಾನವನ ಇಂದಿನ ದೈನಂದಿನ ಚಟುವಟಿಕೆಗಳಿಂದ ಪರಿಸರದ ಮೇಲಾಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಮಕ್ಕಳ ಮಾದರಿಗಳ ಮೂಲಕ ವಿವರಿಸಿದರು. ಅದೇ ರೀತಿ ಸೂರ್ಯಗ್ರಹಣ, ಚಂದ್ರಗ್ರಹಣ ಸೇರಿದಂತೆ ಪ್ರಕೃತಿಯ ನೈಜ ವಿಸ್ಮಯಗಳು, ಗ್ರಹಗಳ ಪರಿಚಯ, ಜಲಚಕ್ರ, ಜೀವಚಕ್ರ, ಪರಮಾಣು ರಚನೆ ಮಾದರಿಗಳು, ನೀರಿನಲ್ಲಿ ಇರುವ ಕಲ್ಮಶಗಳ ಬಗ್ಗೆ ಮೈಕ್ರೋಸ್ಕೋಪ್ ಮೂಲಕ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ತೋರಿಸಿಕೊಡುತ್ತಿದ್ದುದು ವಿಶೇಷ. ಇನ್ನು ಕಾಂತಾರ ಚಿತ್ರವನ್ನು ಬಿಡಿಸಿ ಸುತ್ತಲೂ ದೀಪಗಳು ಅಲಂಕರಿಸಿರುವುದು, ಮಕರ ಸಂಕ್ರಾಂತಿ ಹಬ್ಬದ ಅಲಂಕಾರ, ಭಯಾನಕ ಮನೆ ಮತ್ತಿತರ ಪ್ರದರ್ಶನಗಳು, ಪೋಷಕರು ಸೇರಿದಂತೆ ಪ್ರದರ್ಶನ ವೀಕ್ಷಿಸಲು ಬಂದ ಸಾರ್ವಜನಿಕರು ಮತ್ತು ಇತರೆ ಶಾಲಾ ವಿದ್ಯಾರ್ಥಿಗಳು ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು. ಶಾಲೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕಿ DN ನಾಗರತಾರವರು ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ, ವಿಜ್ಞಾನ ಪ್ರದರ್ಶನದ ಬಗ್ಗೆ ವಿವರಿಸಿ, ವಿಜ್ಞಾನ ಕ್ಷೇತ್ರ ಸಾಗರವಿದ್ದಂತೆ ಹುಡುಕಿದಷ್ಟು ಆಳವಾಗಿದೆ. ಈ ಕ್ಷೇತ್ರದ ಮೇಲೆ ಸಾಕಷ್ಟು ಸಂಶೋಧನೆಗಳು ನಡೆಸಿದರೂ ಮತ್ತೆ ಹೊಸ ಹೊಸ ಆವಿಷ್ಕಾರಗಳು ಗೋಚರಿಸಿರುತ್ತಿವೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ವಿಜ್ಞಾನದ ಚಿಂತನೆಗೆ ಒಳಪಡಿಸಬೇಕಿದೆ. ಇಂತಹ ಕಾರ್ಯಕ್ರಮಗಳಿಗೆ ಶಾಲೆ ಹಲವು ವರ್ಷಗಳಿಂದ ಬೆಂಬಲಿಸುತ್ತಾ ಬಂದಿದೆ ಎಂದರು. ವಿಜ್ಞಾನದ ಭಾಗವೇ ಆಗಿರುವ ಖಗೋಳ ವಿಜ್ಞಾನ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಹಾಗೂ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳ ಅನೇಕ ಸಂಗತಿಗಳನ್ನು ಮಕ್ಕಳ ಪ್ರಯೋಗಕ್ಕೆ ಅಳವಡಿಸಿದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮಗಳು ಉತ್ತೇಜಿಸುವಂಥ ಕೆಲಸ ಸಹ ಆಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಗೋಪಾಲಕೃಷ್ಣ, ಕಾರ್ಯದರ್ಶಿ ಪ್ರಕಾಶ್, ಖಜಾಂಚಿ ವಿಜಯಕುಮಾರ್, ಶಿಕ್ಷಕರಾದ ಚೌಡರೆಡ್ಡಿ, ನಾರಾಯಣಸ್ವಾಮಿ, ಅಯೋಧನ್ ರಾವ್, ಸುಲ್ತಾನ್, ಶಿಕ್ಷಕಿಯರಾದ ರೇಣುಕಾ, ಅನಿತಾ, ವನಿತಾ, ಮಮತಾ, ಜ್ಯೋತಿ, ಕಮಲಮ್ಮ, ರೋಹಿಣಿ, ರಾಜೇಶ್ವರಿ, ರೂಪಾ ಮತ್ತಿತರ ಶಿಕ್ಷಕರು, ಸಿಬ್ಬಂದಿ ಮತ್ತು ಪೋಷಕರು ಸೇರಿದಂತೆ ಇತರೆ ಶಾಲಾ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಕ್ಲೋಸ್ ಮಾಡಿ. ಇವಾಗ ಇಲ್ಲಿ ನಿಮಗೆ ಲೈನ್ಸ್ ಅನ್ನೋದು ಕಾಣಿಸ್ತಿದ್ಯಾ? ಹಾಂ, ಇದನ್ನ ನಾವು ಇನ್ಸಿಡೆಂಟ್ ರೇ ಅಂತೀವಿ, ಇದನ್ನ ನಾವು ರಿಫ್ಲೆಕ್ಷನ್ ರೇ ಅಂತೀವಿ, ಮತ್ತೆ ಇದನ್ನ ನಾವು ಎಮರ್ಜೆಂಟ್ ರೇ ಅಂತೀವಿ. ಒಂದು ಮಿರರ್ ಇಂದ ಇನ್ನೊಂದು ಮಿರರ್ಗೆ ಪಾಸ್ ಆಗಿರೋ ಲೈನ್ಸ್ ಎಲ್ಲ ಸ್ಟ್ರೈಟ್ ಆಗಿ ಕಾಣಿಸ್ತಿದ್ಯಾ, ಇಲ್ಲ ಅಂದ್ರೆ ಯಾವ್ದಾದ್ರು ಬೆಂಡ್ ತರ ಎಲ್ಲಾದ್ರೂ ಆಗಿದ್ಯಾ? ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತಂದ್ರೆ ಯಾವುದೇ ರೀತಿಯ ಲೈಟ್ ರೇ ಯಾವತ್ತೇ ಆಗಲಿ ಸ್ಟ್ರೈಟ್ ಆಗೇ ಮೂವ್ ಆಗುತ್ತೆ, ಯಾವುದೇ ರೀತಿಯ ಬೆಂಡ್ ಅಥವಾ ಕ್ರಾಸ್ ಅನ್ನೋದು ಆಗಲ್ಲ. ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್. ಪ್ಲೇಸ್ ಮಾಡಿದಾಗ ಇಲ್ಲಿ ನಮಗೆ ಕ್ಯಾಂಡಲ್ ಫ್ಲೇಮು ಸೀದಾ ಕಾಣಿಸ್ತಾ ಇದೆ, ಅಲ್ಲಿ ಉಲ್ಟಾ ಕಾಣಿಸ್ತಾ ಇದೆ. ಇವಾಗ ಈ ಮಿರರ್ ಅಲ್ಲಿ ಯಾವುದೇ ಇಮೇಜ್ ಫಾರ್ಮೇಶನ್ ಆಗ್ಲಿ ಉಲ್ಟಾನೇ ಕಾಣಿಸುತ್ತೆ ಮತ್ತೆ ರಿಯಲ್ ಆಗಿರುತ್ತೆ. ಇವಾಗ ನಾವು ಇದನ್ನ ಹತ್ರ ತಗೊಂಡ ಹೋದಷ್ಟು ಸೈಜು ಎನ್ಲಾರ್ಜ್ ಆಗಿರುತ್ತೆ, ದೂರ ತಗೊಂಡ್ ಬಂದಷ್ಟು ಡಿಮಿನಿಷ್ಡ್ ಆಗಿ ಕಾಣಿಸುತ್ತೆ. ಇದು ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಕ್ಯಾಂಡಲ್ ಅಂತಾನೆ ಅಲ್ಲ, ಯಾವುದೇ ತರ ಆಬ್ಜೆಕ್ಟ್ಸ್ ಆದ್ರೂ ಇದರಲ್ಲಿ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ನಾನು ಈಗ ಡಿಸ್ಪರ್ಷನ್ ಆಫ್ ಲೈಟ್ ಮತ್ತೆ ಮಳೆ ಬಿದ್ದಾಗ ನಮಗೆ ಕಾಮನಬಿಲ್ಲು ಹೇಗೆ ನಮಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ತೀನಿ. ಇದನ್ನ ಪ್ರಿಸಮ್ ಅಂತ ಕರೀತಾರೆ. ಇದು ಟ್ರಾನ್ಸ್ಪರೆಂಟ್ ಮತ್ತೆ ಸಾಲಿಡ್ ಫಿಗರ್. ಇದ್ರ ಮುಖಾಂತರ ನಾವು ವೈಟ್ ಲೈಟ್ ಪಾಸ್ ಮಾಡಿದ್ರೆ, ಆ ಕಡೆ ಪಾಸ್ ಮಾಡಿದ್ರೆ ನಮ್ಗೆ 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗಿ ಕಾಣಿಸುತ್ತೆ. ಅಲ್ಲಿ ನೋಡ್ಬೋದು 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಈ ತರ 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗಿ ಕಾಣಿಸುತ್ತೆ. ಇದನ್ನ ಸ್ಪ್ಲಿಟಿಂಗ್ ಆಫ್ ಲೈಟ್ ಅಂತಾನು ಕರೀತಾರೆ. ಇದೇ ನಮ್ಮ ನೇಚರ್ ಅಲ್ಲಿ ರೈನ್ಬೋ ಫಾರ್ಮ್ ಆಗುತ್ತೆ. ನಮ್ಗೆ ಹೇಗ್ ಫಾರ್ಮ್ ಆಗುತ್ತೆ ಅಂದ್ರೆ, ನಮ್ಗೆ ಮಳೆ ಬೀಳುವಾಗ ಚಿಕ್ಕ ಮಳೆ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬಿದ್ದು ರಿಫ್ರಾಕ್ಷನ್ ಆಗಿ ನಮ್ಗೆ ಕಾಮನಬಿಲ್ಲು ನಮ್ಗೆ ಫಾರ್ಮ್ ಆಗುತ್ತೆ. ಥ್ಯಾಂಕ್ ಯು.
ವೇಸ್ಟ್ ಮಾಡ್ತೀವಿ. ಐ ಮೀನ್ ಫೋನು, ಟಿವಿ, ಮನೇಲಿ ಏನಾದ್ರು ಕೆಲಸ ಇದ್ರೆ ಮಲ್ಕೊಂತೀವಿ. ಯಾಕಂದ್ರೆ ನಾವು ಟೈಮ್ ಜಾಸ್ತಿ ವೇಸ್ಟ್ ಮಾಡ್ತೀವಿ. ಅದೇ ಟೈಮ್ ಯೂಸ್ ಮಾಡೋದು ಹೆಂಗೆ ಅಂದ್ರೆ ನಾವೇನಾದ್ರೂ ಒಂದು ವರ್ಕ್ ಇಟ್ಕೊಂಡಿದ್ರೆ ಅದು ಮುಗಿಯೋವರೆಗೂ ನಾವು ಇಡಬಾರ್ದು. ಯಾಕಂದ್ರೆ ಟೈಮ್ ಯೂಸ್, ಫಸ್ಟ್ ಆಫ್ ಆಲ್ ಟೈಮ್ ಮಾತ್ರ ನಾವು ಯಾವುದಕ್ಕೂ ವೇಸ್ಟ್ ಮಾಡಬಾರ್ದು. ಟೈಮ್ ವೇಸ್ಟ್ ಮಾಡೋದಕ್ಕೆ ಎಷ್ಟೋ ಮೈಂಡಿಗೆ ಬರುತ್ತೆ, ಬಟ್ ಯೂಸ್ ಮಾಡೋಕ್ಕೆ ಯಾವೂ ಬರಲ್ಲ. ಫಸ್ಟ್ ಆಫ್ ಆಲ್ ನಾವು ಟೈಮ್ ಮಾತ್ರ ವೇಸ್ಟ್ ಮಾಡ್ತೀರಾ, ಯೂಸ್ ಮಾಡ್ತೀವಿ. ಗಿಲ್ಲು ಮರದ ಮೇಲೆ ಇರುತ್ತೆ. ಗಿಲ್ಲು ಯಾವಾಗ ಕೆಳಗಡೆ ಬೀಳುತ್ತೆ, ಅದು ಕೆಳಗಡೆ ಬೀಳುತ್ತೆ. ಆವಾಗ ಮಹಾದೇವಿ ವರ್ಮ ಅದನ್ನ ತಿನ್ನಿಸ್ಕೊಂಡು ಟ್ರೈ ಮಾಡ್ತೀವಿ. ಬಟ್ ಆದ್ರೆ ಮಹಾದೇವಿ ವರ್ಮ ಅವರು ಗಿಲ್ಲು ಬಿದ್ದಿರೋದನ್ನ ಎತ್ಕೊಂಡು ಹೋಗ್ಬಿಟ್ಟು ಮಹಾದೇವಿ ವರ್ಮ ಅವರು ಹಸಿಟ್ಟು ಕಲಿತಿದ್ದಾಗ ಗಿಲ್ಲುನ ಪೆನ್ಸಿಲಿನ್ ಪೌಡರ್ ಆಗಿಬಿಟ್ಟು ತೊಳೆದು ಅದನ್ನ ಗಾಯಗಳೆಲ್ಲ ವಾಸಿ ಮಾಡ್ಬಿಟ್ಟು ಮಹಾದೇವಿ ವರ್ಮ ಅವರು ಅದಕ್ಕೆ ಯಾವಾಗ ಫ್ರೀ ಬಿಡ್ತಾರೋ ಅವಾಗ ಪಾರ್ಕ್ಗೆಲ್ಲ ಹೋಗ್ಬೋದು. ಅವರಿಗೆ ಒಂದ್ಸತಿ ಮಾರ್ಕೆಟ್ಗೆ ಅಂತ ಹೋಗಿರ್ತಾರೆ, ಅವಾಗ ಆಕ್ಸಿಡೆಂಟ್ ಆಗುತ್ತೆ. ಆಮೇಲೆ ಅವರು ಗಿಲ್ಲು ಅದಕ್ಕೆ ಮಹಾದೇವಿ ವರ್ಮ ಅವರು ಏನಾಗಿದ್ದಾರೆ, ಯಾಕೆ ಬರ್ತಿಲ್ಲ ಮನೆಗೆ ಅಂತ ಅದಕ್ಕೆ ಡೌಟ್ ಬರುತ್ತೆ. ಬಟ್ ಅದಕ್ಕೆ ಆಮೇಲೆ ಗೊತ್ತಾಗುತ್ತೆ ಮಹಾದೇವಿ ವರ್ಮ ಅವರಿಗೆ ಮಾರಿಸ್ಕೊಂಡು ಹೋಗಿದ್ದಾಗ ಆಕ್ಸಿಡೆಂಟ್ ಆಗುತ್ತೆ ಅಂತ. ಆಮೇಲೆ ಅವ್ರಿಗೆ ಸರಿ ಮಾಡ್ತಾರೆ, ಗಿಲ್ಲು ಗೊತ್ತಾಗುತ್ತೆ. ಫಾರ್ಮ್ ಆಗುತ್ತೆ. ಬರೀ ಇರೋದು ಕಾಣಿಸೋದಿಲ್ಲ. ಒಂದ್ಸಲ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿ ಅದರಲ್ಲಿ ಚಿಕ್ಕ ಇರುತ್ತೆ. ಇದನ್ನ ಹಂಗೆ ಕನ್ಸ್ಯೂಮ್ ಮಾಡಿದ್ರೆ ವಾಟರ್ ಬಾರ್ನ್ ಡಿಸೀಸಸ್ ಬರುತ್ತೆ. ಸೊ ವಾಟರ್ನ ಬಾಯ್ಲ್ ಮಾಡಿ ಕುಡೀರಿ. ಇಫ್ ಪಾಸಿಬಲ್ ಆಚೆ ಕಡೆ ಸಿಗೋ ನೀರಲ್ಲಿ ಕೂಡ ಕ್ಲೋರಿನ್ ಆಡ್ ಮಾಡಿರ್ತಾರೆ. ಸೊ ಇಂಥ ಜರ್ಮ್ಸ್ ಇರೋದಿಲ್ಲ. ವಾಟರ್ ಕುಡಿಯೋದಕ್ಕೆ ಕೂಡ ಕ್ಲೀನ್ ಆಗಿರುತ್ತೆ. ಎಲ್ಲರೂ ಕೂಡ ಈ ವಾಟರ್ನ ಬಾಯ್ಲ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ವಾಟರ್ ಬಾರ್ನ್ ಡಿಸೀಸಸ್ ಬರ್ದಿರೋ ಇರುತ್ತೆ. ಅಟ್ಲೀಸ್ಟ್ ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ಫ್ಯೂ ಮೆಂಬರ್ಸ್ ಆದ್ರೂ ಇದನ್ನ ಇನ್ಫ್ಲೂಯೆನ್ಸ್ ಆದ್ರೆ ಸಾಕು. ಸೊ ದಟ್ಸ್ ಅವರ್ motive for conducting this. Thank you. ಗುಡ್ ಆಫ್ಟರ್ನೂನ್ ಎವ್ರಿವನ್. ನಮ್ಮ ಶಾಲೆಯಲ್ಲಿ ಶ್ರೀ ನಳಂದ ವಿದ್ಯಾಮಂದಿರದಲ್ಲಿ ಇವತ್ತು ಸೈನ್ಸ್ ಆ್ಯಂಡ್ ಆರ್ಟ್ ಎಕ್ಸಿಬಿಷನ್ ಹಮ್ಮಿಕೊಂಡಿದ್ದೀವಿ.
ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಅವರ ಒಂದು ಕಲೆಯನ್ನು ತೋರಿಸಿದ್ದಾರೆ. ಸೊ ನಾವು ಫಾರ್ಮರ್ಸ್ ರೂಮ್ ಅಂತಂದ್ಬಿಟ್ಟು, ಸಾಂಟಾ ಕ್ಲಾಸ್ ರೂಮ್ ಅಂತ, ಮತ್ತು ಕಾಂತಾರ ರೂಮ್ ಅಂತಂದ್ಬಿಟ್ಟು, ಡೆವಿಲ್ ರೂಮ್ ಅಂತಂದ್ಬಿಟ್ಟು, ಸೈನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸು, ಇವೆಲ್ಲ ಮಕ್ಕಳು ತುಂಬ ಚೆನ್ನಾಗಿ ಅವ್ರ ಕ್ರಿಯೇಟಿವಿಟಿನ ವಿತ್ ಟೀಚರ್ಸ್ ಹೆಲ್ಪಿಂದ, ಪೇರೆಂಟ್ಸ್ ಸಪೋರ್ಟಿಂದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು. ನಮಗೆ ತುಂಬ ಸಂತೋಷ ಆಗುತ್ತೆ. ಅವರ ಆ್ಯಕ್ಟಿಟ್ಯೂಡ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಮೇಲೆ ನಾಲೆಡ್ಜ್ ನಾವು ಕೊಡ್ತಿರೋದ್ರಿಂದ ಈಗಿರೋ ಮಾಡ್ರನ್ ಎಜುಕೇಷನ್ನ ನಾವು ಮಕ್ಕಳಿಗೆ ಹಮ್ಮಿಕೊಳ್ತಾ ಇದ್ದೀವಿ. ಸೊ ನಮ್ಮ ಟ್ರೆಡಿಷನ್ and culture with education, we are giving the best education for our children. So ಇಷ್ಟು ಹೇಳೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಸೊ ಬೆಳಗ್ಗಿನಿಂದ ನೋಡಿರೋ ಅಂತ ತಕ್ಕ ಮಟ್ಟಿಗೆ ಪೇರೆಂಟ್ಸ್ ಒಂದು ಅನುಭವಗಳು, ಅವರ ಒಂದು ಏನು ಇಷ್ಟಗಳು, ಇಲ್ಲಿ ಮಕ್ಕಳು ಮಾಡಿರೋ ಅಂಥ ಎಕ್ಸಿಬಿಷನಲ್ಲಿ ಏನು ಇಷ್ಟಪಟ್ಟಿದ್ದಾರೆ ಅಂತ ತಿಳ್ಕೊಂಡಿರೋ ಪ್ರಕಾರ ಒಂದು ಕಾಂತಾರ ರೂಮ್ ಹೇಳಿದ್ದಾರೆ, ಸೈನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್ ರೂಮ್ ಹೇಳಿದ್ದಾರೆ, ಮತ್ತು ಡೆವಿಲ್ ರೂಮ್ ಹೇಳಿದ್ದಾರೆ ಮಕ್ಕಳು, ಮತ್ತು ರೈತರ ಬಗ್ಗೆ ಒಂದು ರೂಮ್ ಮಾಡಿದ್ದೀವಿ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜೊತೆಗೆ ನಿಮಗೂ ಆ ರೂಮ್ ಹೇಳಿದ್ದಾರೆ. ಇವೆಲ್ಲ ಮಕ್ಕಳು ತುಂಬ ಸೆಳೆತ ಮಾಡಿದ್ದಾರೆ. ಪೇರೆಂಟ್ಸ್ ತುಂಬ ಇಷ್ಟಪಟ್ಟು ಇವನ್ನೆಲ್ಲ ಒಂದು ರಿಜಿಸ್ಟರ್ ಮಾಡಿದ್ದಾರೆ ಮಕ್ಕಳು, ಪೇರೆಂಟ್ಸ್ ನಮಗೆ. Teachers and our management also, and from the media people also. Thank you very much.